ಫಸ್ಟ್ ಕ್ಲಾಸ್ ಬಂದ್ಕೊಟ್ಟಿದ್ದೀವಿ. ಸರ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ಸೆಕ್ಷನ್ ಚೇಂಜ್ ಮಾಡಿದ್ದಕ್ಕೆ ಅಳ್ತೋಳೆ. AI ಓದಂದ್ರೆ ಈ ಬುಕ್ಕನ್ನು ಓದ್ತಾ ಕುಂತಿದ್ದ ಸುಬ್ಬು. ಸರ್ ಹತ್ರ ಬೈಸ್ಕೊಂಡು ಅಲ್ಲ ಕೂತ್ಕೊಂಡಿದ್ದಾನೆ. ಓದ್ರೆ ಆಗತ್ತೆ. ಅವಳು ಹೋಗಿಲ್ವಾ ಈಗ? ನೋಡಿ ಅಣ್ಣ ಬಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾವಿವತ್ತು ಕಾಲೇಜ್ ಒಳಗೆ ವ್ಲಾಗ್ ಮಾಡೋಣ. ನಮ್ಮ ಕಾಲೇಜನ್ನು ತೋರಿಸ್ಕೊಡ್ತೀನಿ ಇವತ್ತು. ಯಾವ ರೀತಿ ಇದೆ ನಮ್ಮ ಕಾಲೇಜು, ಯಾವ ರೀತಿ ಲೈಬ್ರರಿ ಇದೆ ತೋರಿಸ್ತೇವೆ. ಕ್ಯಾಂಟೀನ್ ಯಾವ ರೀತಿ ಇದೆ ಅಂತ, ಯಾವ ರೀತಿ ಬೈಕ್ ನಿಲ್ಸಿದ್ದಾರೆ ನೋಡಿ. ಇಲ್ಲಿ ನಮಗಿಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಒಳಗಡೆ ಇಲ್ಲ, ಆದ್ದರಿಂದ ಹೊರಗಡೆ ನಿಲ್ಸಿದ್ದಾರೆ. ಇದೇ ಭಾಳ ಜನ ಆದ್ದರಿಂದ ನಿಲ್ಸೋಕ್ಕಾಗಲ್ಲ. ಹಿಂಗೆ ನಾವು ನಮ್ಮ ಕಾಲೇಜನ್ನು ತೋರಿಸ್ತೀವಿ ನೋಡಿ. ಯಾವ ರೀತಿ ಇದೆ ಕಾಲೇಜು ಇದೆ. ನಾನು ಓದ್ತಾ ಇರೋದು MCA ಫೈನಲ್ ಇಯರು. ಇಲ್ಲಿ ಬಸ್ಸು ಆರಾಮ್ಸೆ ಒಂದು 50 ಮೀಟರ್ಸ್ ನಡೆದು ಬಸ್ ಸಿಗುತ್ತೆ. ಮತ್ತು ಮೆಟ್ರೋ ಸ್ಟೇಷನು ನಮ್ಮ ಕಾಲೇಜಿಗೆ ನಿಯರ್ ಆಗುತ್ತೆ. ಇಲ್ಲಿನ ಒಂದು 250 ಮೀಟರ್ಸು ಮೆಟ್ರೋ ಸ್ಟೇಷನು. ರೈಲ್ವೆ ಸ್ಟೇಷನು ಕೆಂಗೇರಿ ರೈಲ್ವೆ ಸ್ಟೇಷನು ಇಲ್ಲೇ ಇದೆ. ಎಲ್ಲ ನಿಯರು ಇದೇ ನೋಡಿ. ಕಾಲೇಜ್ ಯಾವ ರೀತಿ ಇದೆ ಅಂತ ಎಲ್ಲದಕ್ಕೂ ನಿಯರ್ ಇದೆ. ಈಗ ನಾನು ನಿಮಗೆ ಕ್ಯಾಂಟೀನ್ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಭಾಳ ಸ್ಟ್ರಿಕ್ಟ್ ಫ್ರೆಂಡ್ಸ್. ಆಟೋನಮಸ್ ಕಾಲೇಜು, ಸುರಾನಾ ಕಾಲೇಜ್ ಆಟೋನಮಸ್. ಇದು ಸುರಾನಾ ಕಾಲೇಜ್ ಆಟೋನಮಸ್. ಫಸ್ಟ್ ಕ್ಲಾಸ್ ಬಂದು ನೋಡು. ಫಸ್ಟ್ ಕ್ಲಾಸಿಗೆ ಹೋಗಿಲ್ಲ, ಟೈಮ್ ಆಯ್ತಂತ ಟೀನ ಕಡೆ ನಾನು ಏನಾಯ್ತು ಫ್ರೆಂಡ್ಸ್, ಇವತ್ತು ಹೇಳಕ್ಕೆ ಲೇಟಾಗೋಯ್ತು. ಆದ್ದರಿಂದ ಫಸ್ಟ್ ಕ್ಲಾಸಿಗೆ ಹೋಗಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಹೋಗೋಣ ಕ್ಲಾಸ್ ಒಳಗೆ. ಸರ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ಫಸ್ಟ್ ಕ್ಲಾಸ್ ಬಂದ್ಕೊಟ್ಟಿದ್ದೀವಿ. ಇದೇ ನಮ್ಮ ಕಾಲೇಜ್ ನೋಡ್ರಿ. ಇದೆ ಏನಿಲ್ಲ. ಸುಬ್ಬು ಇವಳೆ ನೋಡಿ. ಪೂಜಾ ಅವಳಿಗೆ ಹುಷಾರಿಲ್ಲ ಅಂತೆ ನೋಡಿ. ಡೋಲೋ 650 ಮಾತ್ರೆ ಬಿಸಿ ರಾಗಿ ಇಟ್ಟು ತಿಂತವಳೆ. ಇಲ್ಲಿ ಇದೇ ನಮ್ಮ ಕ್ಯಾಂಟೀನ್, ಕಾಲೇಜಿನ ಕ್ಯಾಂಟೀನ್ ಇದೆ ನೋಡ್ಬಿಡಿ. ಕಾಲೇಜಲ್ಲಿ ಕ್ಲಾಸಿಗೆ ಹೋಗದೆ ಬಂಕ್ ಕೊಡ್ಕೊಂಡು ಇಲ್ಲಿ ಕ್ಯಾಂಟೀನಲ್ಲಿ ಕುತ್ಕೊಂಡು ಅರಟೆ ಹೊಡಿತಾ ಕುಂತಿದ್ದಾರೆ. ಇವನು ಸುಬ್ಬು ಅವ್ರ ಜೊತೆ ಅರಟೆ ಹೊಡಿತಾವನೆ. ಇವಳು ಕವನನ್ನು ಬಂಕ್ ಕೊಡ್ಕೊಂಡಿಲ್ಲಿ ನನ್ನ ಮುಖ ತೋರಿಸ್ಬೇಡ ಅಂತವಳೆ ನೋಡಿ. ಒಂದು ಕ್ಲಾಸ್ ಬಂಕ್ ಕೊಡ್ಬೇಕು ಯಾರಿಲ್ಲ ಕ್ಲಾಸಲ್ಲಿ. ಎಲ್ಲರೂ ಲ್ಯಾಬಿಗೆ ಹೋಗಿದ್ದಾರೆ. ನಾವು ಹೋಗೋಣ ಈಗ ಲ್ಯಾಬಿಗೆ. ಅಲ್ಲಿ ಸರ್ ತೊಗೊಂಡಿರ್ತಾರೆ. ಈಗ ಬೈಸ್ಕೋಬೇಕು, ಲೇಟಾಗಿದೆ ಅಂತ ನೋಡೋಣ. ಫುಲ್ಲು ಖಾಲಿ. ಹಿಂಗೆ ಹೋದ್ರೆ ಆಗತ್ತೆ. ಅವಳು ಹೋಗಿಲ್ವಾ ಈಗ? ಸಿಂಧು ಸೆಕ್ಷನ್ ಚೇಂಜ್ ಮಾಡಿದ್ದಕ್ಕೆ ಅಳ್ತೋಳೆ. ಕಾವ್ಯಶ್ರೀ ಇವಳು ನನ್ನ ಜೊತೆ ವ್ಲಾಗ್ ಮಾಡ್ಬೇಕಂತ ಇದ್ಲು ನೋಡ್ರಿ. ಬೇರೆ ಕ್ಲಾಸಿಗೆ ಹೋಗಿ ಹಾಕ್ಬಿಟ್ಟವ್ರು ಇವಳಿಗೆ. ಇವರೆಲ್ಲ ನಮ್ಮ ಕ್ಲಾಸಿಗೆ ಬಂದವ್ರೆ. ಇವಳೊಬ್ಳೆ ಬೇರೆ ಕ್ಲಾಸ್. ಆದರೆ ಸರ್ ಹತ್ರ ಮಾತಾಡಿಸಿ ನಮ್ಮ ಕ್ಲಾಸಿಗೆ ಹಾಕೊಳ್ಳೋಣ. 52 ಜನ ಇದ್ದಾರೆ. ಏನಂತೀಯ ಕವನ? ಏನಂತೀಯ ಕೀರ್ತನ? ಧಾರಾವಾಹಿಗೆಲ್ಲ ಬರ್ತಾಳೆ ನೋಡ್ರಿ. ನೋಡಿದ್ರೆ ಕಮೆಂಟ್ ಹಾಕಿ. ಪಕ್ಕೂ ಅಳ್ತವಳೆ. ಪಕ್ಕೂ ಆಗ್ತಿಲ್ಲ. ಫ್ರೆಂಡ್ಸ್, ನಾವು ಊಟಕ್ಕೆ ಬರೋದು ಡೈಲಿ ಊಟಕ್ಕೆ ಬರ್ತೀವಿ. ಇವಳು ಮನೆಯಿಂದ ಪಾರ್ಸಲ್ ತೊಗೊಂಬಂದವಳೆ. ಇವನು ದೋಸೆ ಮಾಡ್ಕೊಂಬಂದ ನೋಡಿ. ಇವನು ಮನೇಲಿ ಅಡುಗೆ ಮಾಡ್ಕೊಂಡು ಬರ್ತಾನೆ. 5 ಗಂಟೆಗೆ ಎದ್ದಿದ್ದೀನಿ ಬ್ರೋ. ಎಷ್ಟು ಗಂಟೆಗೆ ಎದ್ದಿದ್ಯಾ? 5 ಗಂಟೆ ಎದ್ದು ಏನೇನು ಮಾಡಿದೆ ಹೇಳೋ. ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ. ಅವಾಗಿಂದ ಹೇಳು. ನಾಳೆಯಿಂದ ಜಿಮ್ಮಿಗೆ ಹೋಗ್ತಾನಂತೆ ನೋಡಿ. ಸ್ಮೈಲ್. ಹೇಳ ನಿತೀಶ್, ನೀ ಏನು ಮಾಡ್ಕೊಂಬಂದೆ? ಇವನು ಇರೋದು PGಯಲ್ಲಿ. ಏನು ಮಾಡ್ಕೊಂಬಂದೆ? ತಿಂಡಿ ತಿಂದಿಲ್ವಾ? ಏನು ತಿಂದೆ? ಇದೇ ನಮ್ಮ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ.
ಆ ರೀತಿ ಇದೆ. ಸರ್ ಹತ್ರ ಬೈಸ್ಕೊಂಡು ಅಲ್ಲೋ ಕೂತ್ಕೊಂಡಿದ್ದಾನೆ. ನಾವೆಲ್ಲ ಇಲ್ಲೇ ಕುಂತಿದ್ವಿ, ಅವನೊಬ್ಬನೇ ಬೈಸ್ಕೊಂಡ. ಯಾವ ಬುಕ್ ಓದ್ತಾ ಇದ್ದ? ಇಲ್ತಾರೋ ಬುಕ್ತ AI ಓದಂದ್ರೆ ಈ ಬುಕ್ಕನ್ನು ಓದ್ತಾ ಕುಂತಿದ್ದ ಸುಬ್ಬು. ನೋಡಿ ಓದ್ಕಡೆ. ಈ ಬುಕ್ಕನ್ನು ಓದ್ತಾ ಇದ್ದ. ಸರ್ ಬಂದು ಬೈದು ಕರ್ಕೊಂಡೋಗಿ ಅಲ್ಲಿ ಕುಳಿಸಿದ್ದಾರೆ. ನೆಕ್ಸ್ಟು ಇರೋದು ಡೀಪ್ ಲರ್ನಿಂಗ್ ಕ್ಲಾಸು. ಆ ಕ್ಲಾಸಲ್ಲಿ ಇವನೇ ಎಲ್ಲ ಹೇಳ್ಬೇಕಂತೆ. ನೋಡೋಣ ಏನು ಹೇಳ್ತಾನಂತ. ಇಲ್ಲಿದ್ದಾನೆ ಸುಬ್ಬು. ಸುಬ್ಬು ಶೇಟ್ ಇಲ್ಲಿದ ನೋಡಿ. ಶೇಟ್ ನೋಡಿ ನೋಡಿ ನೋಡಿ, ನಮ್ಮದೇ ವಿಡಿಯೋ ಹಾಕೋರು ಇಲ್ಲಿ ಕಾಲೇಜಲ್ಲಿ. ಇವಳು ಬರ್ತಾಳೆ ನೋಡಿ, ನಾನಂತೂ ಬಂದೆ. ಅದ್ರಲ್ಲಿ ನೋಡಿ ನನ್ನ ಸ್ಕಿನ್ ಕೇರ್ನ ಅಂತ DM ಮಾಡಬೇಡಿ ನನಗೆ ಆಯ್ತಾ. ನೋಡಿ ಅಲ್ಲಿ ನಾನು ಟೈಸ್ ಆಗಿ ಮಾಡ್ತಿದ್ದಾನೆ. ನೋಡಿ ಅಣ್ಣ ಬಂದ, ಅಣ್ಣ ಬಂದ. ಹಾಯ್ ಗಾಯ್ಸ್, ಬೆಳಗಿಂದ ಎಲ್ಲ ನೋಡಿರ್ತೀರ ಗೈಸ್. ಸಿಕ್ಕಾಪಟ್ಟೆ ಎಲ್ಲರಿಗೂ ಬೇಜಾರಾಗೋಗಿದೆ. ಕ್ಲಾಸಸ್ ಚೇಂಜ್ ಆಗೋಗಿದೆ, ಸೆಕ್ಷನ್ಸ್ ಚೇಂಜ್ ಆಗೋಗಿದೆ. ಫೇಸ್ ನೋಡ್ತಿದ್ರೇ ನಿಮ್ಗೆ ಅಲ್ಲಿಗೆಲ್ಲ ಗೊತ್ತಾಗ್ಬೋದು ನಾನು ಏನಕ್ಕೆ ಎಷ್ಟು ಡಲ್ಲಾಗಿದ್ದೀನಿ ಅಂತ. ಬಿಕಾಸ್ ಬೆಳಗಿಂದ ಇವನ್ನೆಲ್ಲ ನೋಡಿದ್ದೀರಾ. ಎಲ್ಲ ಫಸ್ಟ್ ಹಾಫ್ ಬ್ಲಾಗ್ಸಲ್ಲಿ ನೋಡಿರ್ತೀರ ಅನ್ಸುತ್ತೆ. ನಿಮ್ಗೆ ಎಷ್ಟು ಬೇಜಾರಾಗಿದ್ದು, ಕ್ಲಾಸಸ್ ಚೇಂಜ್ ಆಗಿದ್ದು ಎಲ್ಲ. ವಿ ಆರ್ ನಾಟ್ ರೆಡಿ ಫಾರ್ ದಿಸ್ ಅಟ್ ದಿಸ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಐ ಡೋಂಟ್ ನೋ, ಬಟ್ ಇದೆಲ್ಲ ಒಂದು ಸ್ವಲ್ಪ ಫೇರ್ವೆಲ್, ಐ ಮೀನ್ ಫ್ರೆಂಡ್ಸ್ ಅನ್ನೋದು ಆ ಕ್ಷಣಕ್ಕೆ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಒಂದು ಟೈಮ್ ಅವ್ರು ದೂರ ಹೋಗಿದ್ದಾರೆ ಅಂತ ಅನಿಸಿದಾಗ ಅವ್ರ ವ್ಯಾಲ್ಯೂ ತುಂಬ ಗೊತ್ತಾಗುತ್ತೆ. ಸೊ ಯಾವುದೇ ಹತ್ತಿರ ಇರೋ ಫ್ರೆಂಡ್ಸ್ನ ದಯವಿಟ್ಟು ಕಳ್ಕೊಬೇಡಿ. ಕಾರ್ತಿಕ್, ಹೆಂಗೆ ಅನ್ನಿಸ್ತಿದೆ? ನನಗೆ ಬೇಜಾರು ಏನಂದರೆ ನಮ್ಮ ಕಾವ್ಯಶ್ರೀ ಚೇಂಜ್ ಆಗಿದೆ, ಬೇರೆ ಸೆಕ್ಷನ್ಗೆ ಹೋಗಬೇಕು. ಮತ್ತು ಕಾವ್ಯಶ್ರೀ ಅಂದರೆ ನಾನೇ ಚೇಂಜ್ ಆಗಿರೋದು. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಈ ಕ್ಲಾಸಿಗೆ ಬಿದ್ದಿದ್ದಾರೆ, ಬಟ್ ನಾನು ಒಬ್ಬಳೇ ಆ ಕ್ಲಾಸಿಗೆ ಬಿದ್ದಿದ್ದೀನಿ. ಆ್ಯಂಡ್ ಅದೊಂದು ಸ್ವಲ್ಪ ನನ್ನ ಮನಸ್ಸನ್ನ ಐ ಮೀನ್ ಚೇಂಜ್ ಮಾಡಿದೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. सब्सक्राइब करो, शेयर करो, लाइक करो, कमेंट करो. थैंक यू.